ಮತ್ತೆ ಶುರು ಮಾಡೋಣ. ನಮಸ್ಕಾರ ಸ್ನೇಹಿತರೆ, ನಮ್ಮ SPUK ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಕರ್ನಾಟಕದ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋ ಆದ ಬಿಗ್ ಬಾಸ್ ಕನ್ನಡ ಸೀಸನ್ 13 ಈಗಾಗಲೇ ಎಲ್ಲ ಕಡೆ ಭಾರಿ ಸದ್ದು ಮಾಡಿದ್ದು, ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಕ್ಕೆ ಒಂದು ಮಹಾಯುದ್ಧನೇ ಗೆಲ್ಬೇಕು. ಗ್ರ್ಯಾಂಡ್ ಲಾಂಚ್ ಯಾವಾಗ ಓಪನ್ ಆಗಲಿದೆ, ಅಗ್ನಿ ಪರೀಕ್ಷೆ ಶುರು ಆಗಲಿದೆ, ಈ ಬಾರಿ ಶೋ ಯಾವಾಗ ಆರಂಭವಾಗುತ್ತದೆ, ಡೇಟ್ ಫಿಕ್ಸ್ ಆಗಿದೆಯಾ, ಗ್ರ್ಯಾಂಡ್ ಲಾಂಚ್ ಯಾವಾಗ, ಕಿಚ್ಚ ಸುದೀಪ್ ಅವರೇ ಹೋಸ್ಟ್ ಮಾಡುತ್ತಿದ್ದಾರಾ, ಈ ಬಾರಿ ಥೀಮ್ ಏನಿದೆ, ಸ್ಪರ್ಧಿಗಳ ಪಟ್ಟಿಯಲ್ಲಿ ಯಾರಿರಬಹುದು, ಈ ಬಾರಿಯ ಶೋನಲ್ಲಿ ಏನೇನಿರಬಹುದು, ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿರುವ ಹೆಸರುಗಳು ನಿಜವೇ ಅಥವಾ ಕೇವಲ ವದಂತಿಯೇ, ಅಭಿಮಾನಿಗಳ ನಿರೀಕ್ಷೆಗಳು ಏನಿದೆ. ಪ್ರತಿ ವರ್ಷ ನೋಡ್ರಿ ಬಿಗ್ ಬಾಸ್ ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್ ಅಲ್ಲಿ ಸ್ಟಾರ್ಟ್ ಆಗ್ತಿತ್ತು. ಆದರೆ ಈ ವರ್ಷ ಸ್ಪೆಷಲ್ ಸಮಥಿಂಗ್ ಎಪಿಸೋಡ್ ನಲ್ಲಿ ಪ್ರತಿ ಬಾರಿ ಅಂತೆ ಈ ಬಾರಿಯೂ ಬಿಗ್ ಬಾಸ್ ಸ್ವಲ್ಪ ಚೇಂಜಸ್ ಇರುತ್ತೆ, ತುಂಬಾನೇ ಚೇಂಜಸ್ ಇರುತ್ತೆ. ಪ್ರತಿ ಸರಿ ಸೆಪ್ಟೆಂಬರ್ ಅಲ್ಲಿ ಪ್ರಾರಂಭವಾಗುವ ಬಿಗ್ ಬಾಸ್ ಇವಾಗ ಆದಷ್ಟು ಬೇಗನೆ ಮಹಾಯುದ್ಧದ ಜೊತೆಗೆ ಪ್ರಾರಂಭವಾಗಲಿದೆ. ಅಂದರೆ ಏನೋ ಒಂದು ಸ್ಪೆಷಲ್ ಇರುತ್ತೆ ಸ್ನೇಹಿತರೆ. ಬನ್ನಿ ಈ ಎಲ್ಲ ಮಾಹಿತಿಗಳನ್ನು ಇಂದಿನ ಈ ವಿಡಿಯೋದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ. ಆದ್ದರಿಂದ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಯಾರು ಮೊದಲನೇದಾಗಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಬನ್ನಿ ಇವಾಗ ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ. So let's watch Big Boss ಅಗ್ನಿ ಪರೀಕ್ಷೆ. ಮೊದಲನೆಯದಾಗಿ ನಮ್ಮ ಕಿಚ್ಚ ಬಾಸ್ ಅವರ ಅಭಿಮಾನಿಗಳಿಗೆ ಸಿಕ್ಕಿರುವ ದೊಡ್ಡ ಸಂತಸದ ಸುದ್ದಿ ಏನೆಂದರೆ, ನಮ್ಮ ಕಿಚ್ಚ ಬಾಸ್ ಕಿಚ್ಚ ಸುದೀಪ್ ಅವರು ಮತ್ತೊಮ್ಮೆ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ನಿರೂಪಕರಾಗಲಿದ್ದಾರೆ ಎಂಬ ಸುದ್ದಿಯು ವೈರಲ್ ಆಗಿದೆ ಸ್ನೇಹಿತರೆ. ಇತ್ತೀಚೆಗೆ ಬಿಡುಗಡೆಯಾದ ಅಧಿಕೃತ ಪ್ರೋ ಒಂದರಲ್ಲಿ ಕಿಚ್ಚ ಬಾಸ್ ಕಿಚ್ಚ ಸುದೀಪ್ ಅವರು ತಮ್ಮ ವಿಶಿಷ್ಟ ಶೈಲಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಮತ್ತೆ ಶುರು ಮಾಡೋಣವಾ ಎಂಬ ಸಂದೇಶದ ಮೂಲಕ ಹೊಸ ಸೀಸನ್ ಭರ್ಜರಿ ಚಾಲನೆ ನೀಡಿದ್ದಾರೆ. ಕಳೆದ ಕೆಲವು ತಿಂಗಳುಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಈ ಬಾರಿಯ ಹೊಸ ಹೋಸ್ಟ್ ಮಾಡುತ್ತಾರಾ ಎಂಬ ಹಲವು ಊಹಾಪೋಹಗಳು ಹರಿದಾಡುತ್ತಿದ್ದವು. ಆದರೆ ಅಧಿಕೃತ ಪ್ರೋ ಬಿಡುಗಡೆಯಾದ ನಂತರ ಆ ಎಲ್ಲ ಚರ್ಚೆಗಳಿಗೆ ತೆರೆ ಬಿದ್ದಿದೆ ಅಂತಾನೆ ಹೇಳಬಹುದು ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಬಾರಿಯ ಥೀಮ್ ಅಗ್ನಿ ಪರೀಕ್ಷೆ. ಅಂದರೆ ಈ ಬಾರಿಯ ಬಿಗ್ ಬಾಸಿನ ಲೋಗೋ ಹೇಗಿರುತ್ತದೆ ಎಂಬುದು ಎಲ್ಲರೂ ಗೊತ್ತಿರುವ ಹಾಗೆ ಆಲ್ರೆಡಿ ನೋಡಿದ್ದೀರಾ. ಈ ಬಾರಿಯ ಬಿಗ್ ಬಾಸಿನ ಲೋಗೋ ತುಂಬಾ ಆಕರ್ಷಣೀಯವಾಗಿದೆ. ಈ ಬಾರಿಯ ಸೀಸನ್ ಪ್ರಮುಖ ಆಕರ್ಷಣೆಯ ಅಗ್ನಿ ಪರೀಕ್ಷೆ ಎಂಬ ಥೀಮ್ ಇರಲಿದೆ. ಪ್ರೋದಲ್ಲಿ ನೀಡಿರುವ ಸೂಚನೆಗಳ ಪ್ರಕಾರ ಸ್ಪರ್ಧಿಗಳು ಮನೆಯೊಳಗೆ ಪ್ರವೇಶಿಸುವ ಮುನ್ನವೇ ಕೆಲವು ಕಠಿಣ ಸವಾಲುಗಳನ್ನು ಎದುರಿಸಬೇಕಾಗಬಹುದು ಎಂಬ ನಿರೀಕ್ಷೆ ಇದೆ. ಇದು ಕೇವಲ ದೈಹಿಕ ಪರೀಕ್ಷೆ ಅಲ್ಲದೆ ಮಾನಸಿಕ ಸ್ಥೈರ್ಯ, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ಒತ್ತಡವನ್ನು ನಿಭಾಯಿಸುವ ಕೌಶಲ್ಯವನ್ನು ಪರೀಕ್ಷಿಸುವ ಕಾನ್ಸೆಪ್ಟ್ ಆಗಿರಬಹುದು ಎಂದು ಹೇಳಲಾಗಿದೆ ಸ್ನೇಹಿತರೆ. ಅಂತಿಮವಾಗಿ ಯಾವ ರೀತಿ ಟಾಸ್ಕ್ಗಳು ಇರಲಿದೆ ಎಂಬುದು ವಾಹಿನಿ ಇನ್ನೂ ಬಹಿರಂಗಪಡಿಸಿಲ್ಲ. ಗ್ರ್ಯಾಂಡ್ ಲಾಂಚ್ ಯಾವಾಗ? ಅತಿ ಕುತೂಹಲದಿಂದ ಕಾಯುತ್ತಿರುವ ಕರ್ನಾಟಕದ ಜನರಿಗೆ ಸಿಹಿ ಸುದ್ದಿ. ಗ್ರ್ಯಾಂಡ್ ಲಾಂಚ್ ಯಾವಾಗ, ಬಿಗ್ ಬಾಸ್ ಓಪನಿಂಗ್ ಯಾವಾಗ ಇದೆ ಎಂಬ ಕುತೂಹಲ ಎಲ್ಲರಲ್ಲಿ ಇದೆ. ಇದೀಗ ಎಲ್ಲರಲ್ಲೂ ಇರುವ ದೊಡ್ಡ ಪ್ರಶ್ನೆ ಇದು ಒಂದು ಕಾಡುತ್ತಿದೆ. ಇತ್ತೀಚೆಗೆ ವರದಿಯ ಪ್ರಕಾರ ಆಗಸ್ಟ್ 16, 2026ರಂದು ಬಿಗ್ ಬಾಸ್ ಕನ್ನಡ ಸೀಸನ್ 13 ಗ್ರ್ಯಾಂಡ್ ಲಾಂಚ್ ನಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಎಂದೂ ಹೇಳಬಹುದು ಸ್ನೇಹಿತರೆ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಆಗಸ್ಟ್ 16 ಇದೇ ತಿಂಗಳ ಅಂದರೆ ಆಗಸ್ಟ್ 16, 2026ಕ್ಕೆ ಓಪನ್ ಆಗಲಿರುವ ಅಗ್ನಿ ಪರೀಕ್ಷೆ ಗ್ರ್ಯಾಂಡ್ ಲಾಂಚ್ ಬಿಗ್ ಬಾಸ್ ಸೀಸನ್ 13ರನ್ನು ಯಾರೆಲ್ಲ ನೋಡ್ತೀರಿ ಕಾಮೆಂಟ್ ನಲ್ಲಿ ಎಸ್ ಅಂತ ಟೈಪ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್, ಸ್ಪರ್ಧಿಗಳ ಬಗ್ಗೆ ವೈರಲ್ ಆಗುತ್ತಿರುವ ಸುದ್ದಿ. ಸಾಮಾಜಿಕ ಜಾಲತಾಣದಲ್ಲಿ ಹಲವು ಸೆಲೆಬ್ರಿಟಿಗಳ ಹೆಸರುಗಳು ವೈರಲ್ ಆಗುತ್ತಿವೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ ತಿಳ್ಕೋಬೇಕು ಸ್ನೇಹಿತರೆ. ಗಮನಿಸಬೇಕಾದದ್ದು ವಿಷಯ ಏನಪ್ಪಾ ಅಂದರೆ, ಇದುವರೆಗೂ ವಾಹಿನಿಯು ಯಾವುದೇ ಸ್ಪರ್ಧಿಯ ಹೆಸರುಗಳನ್ನು ಅಧಿಕೃತವಾಗಿ ಘೋಷಿಸಿಲ್ಲ. ಆದ್ದರಿಂದ ವೈರಲ್ ಆಗುತ್ತಿರುವ ಪಟ್ಟಿಗಳನ್ನು ಅಂತಿಮ ಪಟ್ಟಿ ಎಂದು ಪರಿಗಣಿಸುವುದು ಸರಿಯಲ್ಲ. ಹಿಂದಿನ ಸೀಸನ್ಗಳಲ್ಲಿ ತಾವೆಲ್ಲರೂ ನೋಡಿದ್ದೀರಿ,
ಸಾಮಾಜಿಕ ಜಾಲತಾಣದಲ್ಲಿ ಎಷ್ಟು ಜನ ವೈರಲ್ ಆಗಿದ್ದು, ಇವರೇ ಒಳಗೋಗ್ತಾರೆ ಒಳಗೋಗ್ತಾರೆ ಅಂತ ಎಲ್ಲರೂ ಕುತೂಹಲ ಇತ್ತು. ಆದರೆ ಒಳಗೆ ಹೋದವರೇ ಬೇರೆ ಸ್ನೇಹಿತರೆ. ಒಳಗೆ ಹೋದ ನಂತರವೇ ಇವರೇ ಕಂಟೆಸ್ಟೆಂಟ್ ಅಂತ ನಮಗೆ ತಿಳಿಯೋದು. ಯಾರು ಮನೆಯೊಳಗೆ ಹೋಗ್ತಾರಲ್ಲ ಅವಾಗಲೇ ನಮಗೆ ಕನ್ಫರ್ಮ್ ಆಗೋದು ಇವರೇ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಂತೇಳಿ. ಸದ್ಯಕ್ಕೆ ಎಲ್ಲ ಕಡೆ ತುಂಬ ಜನರು ವೈರಲ್ ಆಗುತ್ತಿದ್ದಾರೆ. ಆದರೆ ಇವರೇ ಅಂತೇಳಿ ಕನ್ಫರ್ಮ್ ಮಾಡೋಕ್ಕಾಗಲ್ಲ. ಯಾರು ಬಿಗ್ ಬಾಸ್ ಮನೆಯೊಳಗೆ ಪ್ರವೇಶಿಸ್ತಾರಲ್ಲ ಅವಾಗಲೇ ಕನ್ಫರ್ಮ್ ಆಗೋದು ನಮಗೆ. ಅಲ್ಲಿವರೆಗೂ ವೇಟ್ ಮಾಡಿ. ಯಾವ ಕಂಟೆಂಟ್ಗಳು ಒಳಗಡೆ ಹೋಗ್ತಾರೆ, ಯಾರು ಒಳಗೆ ಹೋಗ್ತಾರೆ ಅಂತ ವೇಟ್ ಮಾಡಿ ನೋಡೋಣ ಸ್ನೇಹಿತರೆ. ಈ ಬಾರಿಯ ಶೋನಲ್ಲಿ ಏನೇನಿರಲಿದೆ? ಈ ಬಾರಿಯ ಸೀಸನ್ನಲ್ಲಿ ಹೊಸ ರೀತಿಯ ಟಾಸ್ಕ್ಗಳು, ಹೆಚ್ಚಿದ ಸ್ಪರ್ಧೆ ಮತ್ತು ಅನಿರೀಕ್ಷಿತ ಟಾಸ್ಕ್ಗಳು ಇರಬಹುದೆಂಬ ನಿರೀಕ್ಷೆ ಇದೆ ಸ್ನೇಹಿತರೆ. ಅಗ್ನಿ ಪರೀಕ್ಷೆ ಥೀಮ್ ಇರುವುದರಿಂದ ಆರಂಭ ಎಪಿಸೋಡ್ಗಳಲ್ಲೂ ಸ್ಪರ್ಧೆಗಳು ಸಾಮರ್ಥ್ಯವನ್ನು ಪರೀಕ್ಷಿಸುವ ಸಾಧ್ಯತೆ ಇದೆ ಅಂತಾನೂ ಹೇಳಬಹುದು. ಅದರ ಜೊತೆಗೆ ಮನೆ ವಿನ್ಯಾಸ, ಕ್ಯಾಪ್ಟನ್ಸಿ ಟಾಸ್ಕ್ಗಳು, ಲಕ್ಸುರಿ ಬಜೆಟ್ ಟಾಸ್ಕ್ಗಳು, ನಾಮಿನೇಷನ್ ಪ್ರಕ್ರಿಯೆ ಹಾಗೂ ವೀಕೆಂಡ್ ಎಪಿಸೋಡ್ಗಳು ಈ ಬಾರಿಯೂ ಪ್ರಮುಖ ಆಕರ್ಷಣೆಯಾಗಲಿವೆ ಅಂತಾನೂ ಹೇಳಬಹುದು. ಈ ಬಾರಿ ಬಿಗ್ ಬಾಸ್ ಶೋನಲ್ಲಿ ನಾವು ಕಾಯುತ್ತಿರುವ ಕಂಟೆಸ್ಟ್ಗಳು ಯಾರು ಬರ್ತಾರೆ ನೋಡೋಣ. ಲಾಸ್ಟ್ ಸೀಸನ್ನಲ್ಲಿ ಗಿಲ್ಲಿ ನಟ ಕಾವ್ಯ ಹಾಗೂ ಫುಲ್ ಫೇಮಸ್ ಆಗಿ ಹೋಗಿದ್ರು. ಗಿಲ್ಲಿ ನಟ ಅವರಂತೂ ಸಖತ್ತಾಗಿ ಆಡಿದ್ರು. ಆಮೇಲೆ ಅವ್ರ ಕಾಮಿಡಿ ಅಂತೂ ತುಂಬ ಇಷ್ಟ ಆಗಿದ್ದು. ಅದಕ್ಕಿಂತ ಮುಂಚೆ ಬಿಗ್ ಬಾಸ್ ಕನ್ನಡ ಸೀಸನ್ 11ನಲ್ಲಿ ಹನುಮಂತಣ್ಣನು ಚೆನ್ನಾಗಿ ಆಡಿದ್ರು ಆಟ. ಅಂಥವರು ಈ ಸೀಸನ್ನಲ್ಲಿ ಯಾರು ಬರ್ತಾರೆ ಎಂಬ ಕುತೂಹಲ ಎಲ್ಲರಲ್ಲಿ ಇದೆ. ಬಂದ ಮೇಲೆ ಯಾರು ಇಷ್ಟ ಆಗ್ತಾರೆ, ಯಾರು ಅಂಥವ್ರು ಬರಬಹುದು. ಸದ್ಯಕ್ಕೆ ವೇಟ್ ಮಾಡಿ ನೋಡೋಣ ಸ್ನೇಹಿತರೆ. ಬಿಗ್ ಬಾಸ್ ಚಾಲುವಾದ ನಂತರ ಗೊತ್ತಾಗತ್ತೆ. ನೆಕ್ಸ್ಟ್ ಬಂದು ಅಭಿಮಾನಿಗಳು ನಿರೀಕ್ಷೆಗಳು. ಪ್ರತಿ ವರ್ಷ ಬಿಗ್ ಬಾಸ್ ಆರಂಭಕ್ಕೂ ಮುನ್ನ ಅಭಿಮಾನಿಗಳು ತಮ್ಮ ನೆಚ್ಚಿನ ಸೆಲೆಬ್ರಿಟಿಗಳು ಮನೆಗೆ ಬರಲಿ ಎಂದು ನಿರೀಕ್ಷಿಸುತ್ತಾರೆ. ಅಂದರೆ ತಾವು ಇವರನ್ನೇ ಕಳಿಸ್ಬೇಕು ಅಂತೇಳಿ ಯಾರು ನಿರೀಕ್ಷಿಸುತ್ತಾರಲ್ಲ ಅಂಥವರು ಬರಲಿ ಎಂದು ಆಶಿಸುತ್ತಾರೆ. ಈ ಬಾರಿಯೂ ನಟರು, ನಿರೂಪಕರು, ಸಾಮಾಜಿಕ ಜಾಲತಾಣದಲ್ಲಿ ಇನ್ಫ್ಲುಯೆನ್ಸರ್ಗಳು ಮತ್ತು ಜನಪ್ರಿಯ ವ್ಯಕ್ತಿಗಳು ಹೆಸರುಗಳು ಚರ್ಚೆಯಲ್ಲಿ ಇಟ್ಟಿದ್ದಾರೆ. ಆಲ್ರೆಡಿ ಇವಾಗ ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಹಾಗೂ ಟ್ವಿಟರ್ನಲ್ಲಿ, ಯೂಟ್ಯೂಬ್ನಲ್ಲಿ ವಿಡಿಯೋಸ್ಗಳಲ್ಲಿ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಸುದ್ದಿ ತುಂಬ ನೀವು ನೋಡುತ್ತಿದ್ದೀರಾ. ಇವಾಗ ಸದ್ಯಕ್ಕೆ ವೈರಲ್ ಆಗುತ್ತಿರುವ ಹೆಸರುಗಳು ಅಂದರೆ ತುಂಬ ಹೆಸರುಗಳು ವೈರಲ್ ಆಗುತ್ತಿದೆ. ಆದರೆ ನಾನು ಯಾವುದೇ ಹೆಸರು ತಗೊಳ್ಳಲ್ಲ. ನೋಡೋಣ ಒಳಗಡೆ ಬಂದ ಮೇಲೆ ನೋಡೋಣ ಯಾರು ಬರ್ತಾರೆ ಅಂತ. ನಾವು ಗೆಸ್ ಮಾಡಿದ್ದೀವಿ ಇವರೇ ಬರಬೇಕು ಅಂತೇಳಿ. ಆದರೆ ನಾನು ಯಾರ್ದು ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ಗೆಸ್ ಇದೆ ನನಗೆ, ಇವರು ಬರ್ಬೋದು, ಇವರು ಬರಬೇಕು ಅಂತೇಳಿ ನನಗೂ ಇದೆ. ಸೆಲೆಬ್ರಿಟೀಸ್ಗಳು ಬರಬೇಕು, ಆಮೇಲೆ ಸಿಂಗರ್ಸ್ ಬರಬೇಕು, ಕಾಮಿಡಿಗಳು ಬರಬೇಕು ಅಂತ ಇದೆ. ನೋಡೋಣ ಒಳಗಡೆ ಬಂದ ಮೇಲೆ ಯಾರು ಬರ್ತಾರೆ ನೋಡೋಣ, ಕಾದಿ ನೋಡೋಣ ಸ್ನೇಹಿತರೆ. ಒಟ್ಟಾರೆ ನೋಡಿದರೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಈಗಾಗಲೇ ಭಾರಿ ಕುತೂಹಲ ಮೂಡಿಸಿದೆ. ಕಿಚ್ಚ ಬಾಸ್ ಅವರು ಬಿಗ್ ಬಾಸ್ ಸೀಸನ್ 13ರಲ್ಲಿ ಮತ್ತೆ ನಿರೂಪಕರಾಗಿ ಬರಲಿದ್ದಾರೆ. ಇದು ಸಂತೋಷದ ವಿಷಯ. ಅಗ್ನಿ ಪರೀಕ್ಷೆ ಥೀಮ್ ಮತ್ತು ನಿರೀಕ್ಷಿತ ಗ್ರ್ಯಾಂಡ್ ಲಾಂಚ್ ಇವೆಲ್ಲವೂ ಅಭಿಮಾನಿಗಳ ಹೊಸ ಉತ್ಸಾಹವನ್ನು ತಂದಿದೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೆಲ್ಲ ನೋಡಿದ್ವಿ ನಾವು. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ. ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು.